ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಸಿಂಧು. ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ನಾನಿವತ್ತು ಹೊರಟಿರೋದು ನಿಮಗೆ ಗೊತ್ತಾಗ್ತಿದೆ. ನಾನಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ, ಅಮ್ಮನ ಮನೆಗೆ. ಮೈಸೂರು ಪಕ್ಕ ಇರುವಂಥ ಹಳ್ಳಿ. ಕುರ್ಕುರೆ ಥರ ಕೇಳಿದೆ ನೀನು? ಹೌದಾ? ತಂದಿಲ್ಲ. ಮೆಂಟಸು ಬೇಕಿತ್ತ? ಸಾಕಷ್ಟೇ. ಅವಳು ಹೇಳಿಲ್ವಲ್ಲ ತಗೊಬರಕ್ಕೆ? ಹೇಳಿಲ್ಲ ಅಕ್ಕ? ನೀನು ಒಬ್ಳೇ ಅಲ್ವಾ ಹೇಳಿದ್ದು? ಅದಕ್ಕೋಸ್ಕರ ಸ್ಕೂಲ್ಗೆ ಹೋಗಿದ್ರೆ ಅನ್ಕೊಂಡ ಕುರ್ಕುರೆ ತಿನ್ನಕ್ಕೆ. ಯಾರು ತಿನ್ನಲ್ಲ, ಯಾರು ಬರೋದಿಲ್ಲ. ನೀನೇ ಬಂದು ಇಲ್ಲಿ ಮತ್ತಿಗೆ ತಗೊಂಡು ಫ್ಯಾನ್ಗಳಿಗೆ ಬಂದ್ವಿ. ಇವಾಗ ಬಂದು ಎಲ್ಲರೂ ಮನೆ ಜನ ಎಲ್ಲರೂ ರೆಡಿಯಾಗಿ ಇವಾಗ ಒಂದು ಸೀಮಂತ ಪ್ರೋಗ್ರಾಮ್ ಇತ್ತು, ಸೊ ಅಲ್ಲಿಗೆ ಹೊರಟಿದ್ದೀವಿ. ಇವಾಗ ನನ್ನ ತಮ್ಮನ ಎರಡನೇ ಮಗಳು ರೆಡಿ ಮಾಡೋದೇ ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು. ಊಟ ಮಾಡ್ತಾಳ ಅವಳು. ಸಾಕ್ಬಿಡೆ. ಈ ಕಡೆ ತಿರ್ಗೋದೈತೆ. ಸೊ ಫಂಕ್ಷನ್ಗೆ ಬಂದ್ವಿ. ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣಂತೆ. ರಿಲೇಟಿವ್ಸ್ ಜೊತೆ ಎಲ್ಲ ಒಂದು ಫೋಟೋ ತೊಗೊಂಡಿದ್ದು ಆಯಿತು. ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದು ಆಯಿತು. ನಾನು ಮತ್ತು ನನ್ನ ತಮ್ಮನ ವೈಫು ಇಬ್ಬರು ಹಾಗೆ ಸ್ವಲ್ಪ ಸಿಂಪಲ್ಲಾಗಿ ಹಾಗೆ ಶಾಸ್ತ್ರ ಮಾಡಿ ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ನನ್ನ ತಮ್ಮನ ಮಗಳು ಅರ್ಶಿನ ಕುಂಕುಮದ ಜೊತೆಗೆ ಕಡಲೆ ಇಟ್ಕೊಡ್ತಾರೆ, ಸಕ್ಕರೆ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾಳೆ. ಕೇಳೋಣ ಏನು ಕಲೆಕ್ಟ್ ಮಾಡಿದ್ದಾಳೆ ಅಂತ. ಸ್ನ್ಯಾಕ್ಸ್ಗೆ ನಾಳೆ ಸ್ಕೂಲ್ಗೆ, ಅದಕ್ಕೆ ಕಲೆಕ್ಟ್ ಮಾಡ್ಕೊತಾ ಇದೀಯಾ? ರಕ್ಷಿತಾ ನನ್ನ ತಮ್ಮನ ಮಗಳು ಯೋಗ ಮಾಡ್ತಿದ್ದಾಳೆ. ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲ್ತ್ಕೊಂಡಿದ್ದಾಳೆ ಎಲ್ಲ ನೋಡಿ, ಪೋಸಸ್ ಮಾಡಿ ತೋರಿಸ್ತಿದ್ದಾಳೆ. ನನಗೆ ಇಂಪ್ರೆಸ್ ಮಾಡೋದಕ್ಕೆ ಕಲ್ತೀನಿ ನೋಡ್ರತ್ತೆ ಎಲ್ಲ ಅಂತ. ನಮ್ಮ ಮೋಕ್ಷಿತಂದು ಯೋಗ ಎಲ್ಲ ನೋಡಿದ್ದಾಯ್ತು. ಇವಾಗ ಎಲ್ಲ ಪೋಸಸ್ಸು ಮಾಡಿ ತೋರಿಸಿದ್ದಾಯ್ತು ಪಾಪ. ಸೊ ಇವಾಗೆಲ್ಲ ಊಟ ಮುಗಿಸ್ಕೊಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಾಯಿದ್ವಿ. ಬೆಳಿಗ್ಗೆಗೆ ದೇವಸ್ಥಾನಕ್ಕೆ ಹೊರಡಬೇಕಿತ್ತು, ಹಾಗಾಗಿ ನಮ್ಮೂರು ಪಕ್ಕನೇ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ತುಂಬ ದಿನಗಳಿಂದ ಹೋಗೋ ಆಸೆ ಇತ್ತು, ಬಟ್ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಈ ಸಲ ಟೈಮ್ ಕೂಡ ಬಂದಿದೆ, ಹೋಗ್ಬಿಟ್ಟು ಬರೋಣ ಅಂಥೇಳಿ ಎಲ್ಲ ರೆಸ್ಟ್ ಮಾಡ್ತಿದ್ವಿ. ಎಲ್ರೂ ಬೇರೆಯವ್ರ ಏನಂತ ಕೇಳಿಸ್ಲಿಲ್ಲ. ವೇಸ್ಟ್ ಆಗುತ್ತೆ ಅಂತ ಅಳ್ಳಲ್ವಾ ಇವಾಗ? ಇವರು ನಮ್ಮೂರವ್ರೇನೆ. ನಾವು ತುಂಬ ಚಿಕ್ಕ ಮಕ್ಕಳಾಗಿದ್ದಾಗಿಂದನೂ ನಮ್ಮನೆ ಕೆಲ್ಸಕ್ಕೆ ಬರ್ತಾರೆ. ಹಾಗಾಗಿ ನಾನು ಊರಿಗೆ ಬಂದಾಗೆಲ್ಲ ಮಾತಾಡ್ಸೋಕೆ ಬರ್ತಾರೆ. ನಮಗೆ ಭಾಳ ಏನೋ ಒಂಥರ ವಿಶೇಷವಾದ ಪ್ರೀತಿ ಅವ್ರು ಅಂದ್ಕೊಂಡ್ರೆ. ಸೊ ಇಲ್ಲೇ ನಮ್ಮ ಮರದಲ್ಲೇ ಬಿಟ್ಟಿದ್ದಂಥ ಮಾವಿನ ಹಣ್ಣು ತಮ್ಮನ ಮಕ್ಕಳು ತೊಗೊಬಂದು ಕೊಟ್ಟಿದ್ದಾರೆ. 3 ಜನನೂ ಸೇರಿ ಟೇಸ್ಟ್ ಮಾಡ್ತಾ ಇದ್ದೀವಿ. ಏನು ಬರೀತಾ ಇರೋದು ಮೋಕ್ಷಿತಾ? ಏನ್ವಾ ಅದು? ಅಲ್ಲಿ ನೋಡ್ಕೊಂಡೇಳು, ಅಲ್ಲಿ ಮೊಬೈಲ್ ನೋಡ್ಕೊಂಡೇಳು. ಏನಂತ ಅಂತಾರ ಅದನ್ನ? ನಿಮ್ಮ ಮ್ಯಾಮ್ ಹೆಸ್ರೇನು? ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಅಂದರೆ, ನಾನು ಎ ಅಲ್ವಾ ಅದು ಅಂತ ಹೇಳಿದ್ರೆ ಮೋಕ್ಷಿತಾ ಎ ಅಲ್ವಾ ಅದು ಅಂದರೆ ಅವಳು ಹೇಳ್ತಾಳೆ ನನಗೆ ಎ ಅಲ್ಲ ಅದು ಆ ಅಂತ ಹೇಳಬೇಕು ಅಂತ ಸೌಂಡ್ ಹೇಳ್ತಿದ್ದಾಳೆ ಅವಳು. ಬೆಳಿಗ್ಗೆನೇ ಬೇಗ ಎದ್ದು 4 ಗಂಟೆ ರಾತ್ರಿಗೇ ದೇವಸ್ಥಾನಕ್ಕೆ ಬೇಗ ಹೊರಡೋಣ ಅಂಥೇಳಿ ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಬೇಗ ಹೊರಟ್ರೆ ವಾಪಸ್ ಬೇಗ ಬರ್ಬೋದಲ್ಲ, ಮಳೆ ಟೈಮಲ್ಲ ಅಂಥೇಳಿ. ತಮ್ಮನ ವೈಫು ಮನೆಯೆಲ್ಲ ನನಗೆ
ಸ್ವಲ್ಪ ಕಸ ತೊಳ್ಕೊಟ್ಟೆ ಅವ್ರು ಸ್ವಲ್ಪ ಇದು ಮಾಡ್ತಾಯಿದ್ರು. ನಮ್ಮ ಡ್ಯಾಡಿ ನೀರು ಬಿಸಿ ಮಾಡ್ತಿದ್ದಾರೆ ಎಲ್ರಿಗೂ ಸ್ನಾನಕ್ಕೆ ನೀರುಳ್ಳಲ್ಲಿ. ನಾನಿಲ್ಲಿ ಸ್ವಲ್ಪ ಅವ್ರಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರು. ನಾನು ಸ್ವಲ್ಪ ಟಿಫನ್ ಮಾಡೋಣ ಅಂಥೇಳಿ, ತುಂಬ ಲೇಟ್ ಆಗುತ್ತಲ್ಲ ಮಕ್ಕಳೆಲ್ಲ ಇರ್ತಾರೆ ಅಂಥೇಳಿ ಇಡ್ಲಿ ಮಾಡ್ಕೊಂಡ್ವಿ. ಇಡ್ಲಿ ಮತ್ತು ಸಾಂಬಾರು, ಹೋಟೆಲ್ ಸ್ಟೈಲ್ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಸೌತ್ ರುಚಿ ಚಾನಲಲ್ಲಿ ಸಾಂಬಾರು ರೆಸಿಪಿ ಇದೆ, ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ನೋಡಿ. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟಿಫನ್ ಮಾಡ್ಕೊಂಡು ಹೋಗೋಣ ಅಂತೇಳಿ, ಯಾಕೆಂದರೆ ಪೂಜೆ ಮುಗಿಯೋದಲ್ಲಿ ಹೋಮ ಎಲ್ಲ ಮುಗಿಯೋಷ್ಟೊತ್ತಿಗೆ 2 ಗಂಟೆ 3 ಗಂಟೆ ಆಗೋಗುತ್ತೆ, ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಇಲ್ಲ ಮಗ ಹೆಂಗೆ ಕಾಣಿಸ್ತಿದೆಯಾ ಇಲ್ಲಿ? ಹಂಗೂ ಎಲ್ಲರೂ ರೆಡಿ ಆದ್ವಿ. ಎಲ್ಲರೂ ಆಲ್ಮೋಸ್ಟ್ ಹಂಗೂ ರೆಡಿ ಆಗೋಷ್ಟೊತ್ತಿಗೆ 8-8:30 ಆಗೇ ಹೋಯಿತು. ಸೊ ಎಲ್ಲರೂ ಒಬ್ಬೊಬ್ಬರಾಗಿ ಇವಾಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಮಳೆ ಬರುತ್ತೆ ಅಂತ ಸ್ವಲ್ಪ ಛತ್ರಿನೂ ತೊಗೊಂಡು ಹೋಗೋಣ ಅಂಥೇಳಿ ಹೊರಟ್ವಿ. ನಾನಿಂದ ಕೂತ್ಕೊಳ್ಳ ಆಗೋದಿಲ್ಲ ನಿನಗೆ. ಇವಳು ಸ್ವೆಟರಿಂದಕ್ಕೆ ಬೇಕಾದ್ರೆ ನೀವೇ ತಗೊಳ್ಳಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಈ ಟೈಮಲ್ಲಿ ಟ್ರಾವೆಲ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಎಷ್ಟು ವಿಡಿಯೋ ಮಾಡೋರು ಇನ್ನೂ ಮಾಡಬೇಕು ಅನ್ನಿಸ್ತಾನೆ ಇತ್ತು, ಅಷ್ಟು ಚೆನ್ನಾಗಿತ್ತು ವೆದರ್ ಮಾತ್ರ. ಮೋಸ್ಟ್ಲಿ 1 hour ಆಗ್ಬೋದು ಅಂತ ಕಾಣಿಸ್ತೇನೆ ನಾವು ಹೋಗಿ ರೀಚ್ ಆಗೋಷ್ಟೊತ್ತಿಗೆ. ಹೌದಾ? ಯಾವ ಸ್ಕೂಲ್? ಮೂರ್ತಿ ಆಗ ಫಿಕ್ಸ್ ಮೈಸೂರಿಗೆ ಹೋದಾಗ ಪಂಚರ್ ಫಿಕ್ಸ್. ಆಗ ಅದೇನು ಅಂತ ಗೊತ್ತಿಲ್ಲ. ನಾವೀಗ ಆಲ್ಮೋಸ್ಟ್ ರೀಚ್ ಆದ್ವಿ ದೇವಸ್ಥಾನದಕ್ಕೆ. ಸೈಡಲ್ಲಿ ಏನೋ ಜಿಂಕೆಗಳು ಅಥವಾ ಏನಾದ್ರು ಆನೆಗಳು ಕಾಣಿಸುತ್ತೆ ಅಂತ ಹುಡುಕ್ತಾ ಇದ್ದೀವಿ. ನಮ್ಮ ಕಣ್ಣಿಗಂತೂ ಏನು ಕಾಣಿಸ್ತಿಲ್ಲ ಸದ್ಯಕ್ಕೆ. ಹಾಗೆ ಹೋಯ್ತಾ ಅಲ್ಲಿ ಮತ್ತಿಗೋಡು ಅರಣ್ಯ ಪ್ರದೇಶ ಬರುತ್ತಲ್ಲ, ಸೊ ಅಲ್ಲಿ 1-2 ಆನೆ ನೋಡಿದ್ವಿ. ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ವೆಹಿಕಲ್ಸ್ ಅದು ಸ್ಟಾಪ್ ಮಾಡೋ ಅಂತ ಪರ್ಮಿಷನ್ ಇರಲಿಲ್ಲ, ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಆಂಧ್ರದಲ್ಲಿ ಎಲ್ಲೂ ಇಂಥ ಪ್ಲೇಸ್ ಇಲ್ಲ. ಮಾಡಿಸಿಲ್ವಾ? ಎಲ್ಲರೂ ಏನಕ್ಕೆ ನಗ್ತಿದ್ವಿ ಅಂತಂದರೆ, ನನ್ನ ತಮ್ಮ ನನ್ನ ವೀಡಿಯೋ ಮಾಡ್ಕೊಳ್ಳೋದು ನೋಡ್ಬಿಟ್ರೆ ರೇಗಿಸ್ತಿದ್ದ. ನೀನು ಅಕಸ್ಮಾತ್ ಪೈಲಟ್ ಆದರೆ ನೀನು ಕರೆಕ್ಟಾಗಿರೋ ಏರ್ಪೋರ್ಟಲ್ಲಂತೂ ಲ್ಯಾಂಡ್ ಮಾಡಲ್ಲ ಫ್ಲೈಟ್ನ, ತಗೊಂಡೋಗಿ ಯಾವ್ದಾದ್ರು ವೀಡಿಯೋ ಮಾಡ್ಕೊಂಡು ಪಾಕಿಸ್ತಾನದ ಏರ್ಪೋರ್ಟಲ್ಲಿ ಎಲ್ಲರೂ ಲ್ಯಾಂಡ್ ಮಾಡಿರ್ತೀಯ ನೀನು ಅಂತ ಹೇಳಿ. ಸೊ ಫೈನಲಿ ಇವಾಗ ನಾವು ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನ ಇಳಿದು ಇವಾಗ ಹೋಗೋಣ ಒಳಗಡೆ. ಹೊರಗಡೆ ತುಂಬ ಪ್ಲೆಸೆಂಟ್ ಆಗಿದೆ ಇದು ವೆದರ್ ಅಂತೂ. ಎಷ್ಟು ಚೆನ್ನಾಗಿದೆ ಅಂತ ಇಳಿತಿದ್ದಂಗೆ ನೋಡಿದ್ರೇ ಸಿಕ್ಕಾಬಿಟ್ಟೆ ಸುತ್ತಮುತ್ತ ಎಲ್ಲ ಮರಗಳು ಎಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ಟಿದ್ದಾರೆ ವಿಡಿಯೋ ಚಿತ್ರೀಕರಣ ರದ್ದು ಮಾಡಲಾಗಿದೆ ಅಂಥೇಳಿ, ಯಾರೂ ಮೊಬೈಲ್ ಎಲ್ಲ ತೊಗೊಂಡು ಬರಬಾರ್ದು ಅಂತ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ನಿಮಗೆಲ್ಲ ತೋರಿಸೋಣ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ. ಹಾಗಾಗಿ ದೇವಸ್ಥಾನ ಹೊರಗಡೆನೇ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು. ಕುತ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿದೆ, ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟಿಫನ್ ಎಲ್ಲ ನಾವೇನಾದ್ರು ಮನೇಲೇ ಮಾಡ್ಕೊಂಬಂದ್ರೆ ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಬಹಳ ಚೆನ್ನಾಗಿದೆ. ನಾವು ಹಾಗೆ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಂಡು ನಾವು ಸ್ವಲ್ಪ ಪ್ರಾಣಿ ದಯಾ ಸಂಘದವ್ರಿಗೆ ಸೇರ್ಕೋಬೇಕು. ಅಲ್ಲೊಂದೆರಡು ನಾಯಿ ಸಿಕ್ತು, ಸೊ ಅದಕ್ಕೂ ಸ್ವಲ್ಪ ಬಿಸ್ಕೆಟ್ ಹಾಕಿ ಹಾಗೆ ಮುಂದಕ್ಕೆ ಹೊರಟ್ವಿ ಇವಾಗ ದರ್ಶನಕ್ಕೆ. ಫಸ್ಟು ಎಲ್ಲ ಟಿಕೆಟ್ ಎಲ್ಲ ತೊಗೋಬೇಕಾಗಿತ್ತು. ಟಿಕೆಟ್ ತೊಗೊಂಡು ಆಮೇಲೆ ಸ್ವಲ್ಪ ಎಲ್ರಿಗೂ ಒಟ್ಟಿಗೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಎಲ್ಲ ತೊಗೊಂಡು ಆಮೇಲೆ ಲಾಸ್ಟಲ್ಲಿ ಹೋಮ ಇರುತ್ತೆ. ಅದಾದಮೇಲೆ ಇಲ್ಲೇ ಪ್ರಸಾದ ಕೂಡ ಇರುತ್ತೆ.
ತುಂಬ ಕೆಲಸಗಳು ಇನ್ನೂ ಮಾಡ್ತಾನೆ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಇನ್ನೂ ಪೂರ್ತಿ ಕೆಲಸ ಆಗಿಲ್ಲ, ಮಾಡ್ತಾನೆ ಇದ್ದಾರೆ. ಮೂಲ ವಿಗ್ರಹನ ಸಪ್ರೇಟಾಗಿ ಬೇರೆ ಕಡೆ ತೆಗೆದಿದ್ದಾರೆ, ಒಂದು ಕಡೆ ಕಾರ್ನರಲ್ಲಿ ಇಟ್ಟಿದ್ದಾರೆ. ಅದು ಮೂಲ ವಿಗ್ರಹ ಇರೋ ಜಾಗನ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಮಾಡಿದ್ಮೇಲೆ ಅಂತೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇವಾಗಲೇ ಎಷ್ಟು ಚೆನ್ನಾಗಿದೆ, ಮಕ್ಕಳಿಗೆಲ್ಲ ನೋಡಿ ಕೂತ್ಕೊಳ್ಳೋದಕ್ಕೆ, ಎಲ್ಲರೂ ಭಕ್ತಾದಿಗಳಿಗೂ ಎಲ್ಲರೂ ಕೂತ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಹೊರಗಡೆ ಜಾಗ, ಮಕ್ಕಳು ಕೂಡ ಆಟಾಡ್ತಿದ್ದಾರೆ. ಆ ಕಡೆ ದೇವಸ್ಥಾನದ ಮೇಲೆ ನಿಂತ್ಕೊಂಡಿರೋದು ವ್ಯೂ ತುಂಬಾ ಚೆನ್ನಾಗಿದೆ. ಸೊ ಪೂಜೆ ಎಲ್ಲ ಆಗಿ ಇಲ್ಲಿಂದ ಕೆಳಗಡೆ ಇಳಿದ್ವಿ. ಇವಾಗ ಇನ್ನೊಂದು ವಿಷ್ಣು ದೇವಸ್ಥಾನ ಅಂತ ಇದೆ ಅಲ್ಲೇ, ಸೊ ಅಲ್ಲಿಗೆ ಹೋಗೋಣ ಅಂಥೇಳಿ. ಅದ್ರ ಮುಂದೆನೇ ಬರುತ್ತೆ ಅದು, ಮೃತ್ಯುಂಜಯ ಸ್ವಾಮಿ ದೇವಸ್ಥಾನದ ಎದುರುಗಡೆನೆ. ಅಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲೂ ಜಾಸ್ತಿ ಗದ್ದಲ ಗಲಾಟೆ ಆ ಥರದ್ದೆಲ್ಲ ಏನೋ ಮೆಡಿಟೇಷನ್ ಮಾಡೋದಕ್ಕೆ, ದೇವ್ರ ನಾಮಗಳೆಲ್ಲ ಕೂತ್ಕೊಂಡು ಹಾಡೋದಕ್ಕೆ ಎಲ್ಲದಕ್ಕೂ ಬಹಳ ಚೆನ್ನಾಗಿದೆ. ಕೂತ್ಕೊಂಡು ಒಂಥರ ನೇಚರ್ ಮಧ್ಯ ತುಂಬ ಚೆನ್ನಾಗಿರುತ್ತೆ. आप क्या खाते हो? आपको क्या पसंद है? जलेबी पसंद है। और कुछ नहीं है? चॉकलेट पसंद नहीं है? मम्मी को पूछो, आपकी अम्मा से पूछो क्या पसंद है मम्मी को. ನನ್ನ ತಮ್ಮನ ಮಗಳು ಟಿ ವಿ ನೋಡಿಕೊಂಡೇ ಹಿಂದಿ ಕಲ್ತ್ಬಿಟ್ಟಿದ್ದಾಳೆ. ಹಿಂದಿ ಆಲ್ಮೋಸ್ಟ್ ಒಂದು 70% ಮಾತಾಡ್ತಾಳೆ. ನನಗೆ ಹಿಂದಿ ಬರುತ್ತೆ ಅಂಥೇಳಿ ನನ್ನ ಜೊತೆ ಮಾತಾಡ್ತಾ ಇದ್ದಾಳೆ. ಸೊ ಮಕ್ಕಳೇ ಹಾಗೆ, ಈ ವಯಸ್ಸಲ್ಲಿ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಬೇಗ ಕಲ್ತ್ಬಿಡ್ತಾರೆ. ಯಾವುದೇ ಲ್ಯಾಂಗ್ವೇಜ್ ಆದರೂ ಅಷ್ಟೇ. ನೋಡಿ ಎಷ್ಟು ಬೇಗ ಕಲ್ತ್ಕೊಂಡಿದ್ದಾಳೆ ಅಂತ ಹೇಳಿ. ಸೊ ದೇವಸ್ಥಾನದೆಲ್ಲ ದರ್ಶನ ಎಲ್ಲ ಮುಗೀತು. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಇವಾಗ ಹೊರಟ್ವಿ ವಾಪಸ್ಸು. ಒಂದು 2:30, 3 o'clock ಆಗಿತ್ತು. ಅಷ್ಟೊತ್ತಿಗೆ ಮಳೆ ಬೇರೆ ಶುರುವಾಗೋಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.